ಫ್ರೀಡಂ ಟಿವಿಯಲ್ಲಿ ಅಕ್ರಮ ನೇಮಕಾತಿಯ ಸ್ಫೋಟಕ ಸುದ್ದಿ ಈಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಅದು ಎಲ್ಲಿ ಅಂದ್ರೆ ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಯೂನಿವರ್ಸಿಟಿ ನೇಮಕಾತಿಯಲ್ಲಿ. ಫ್ರೀಡಂ ಟಿವಿಲಿ ಅಕ್ರಮ ನೇಮಕಾತಿಯ ಸ್ಫೋಟಕ ಸುದ್ದಿ. ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಯೂನಿವರ್ಸಿಟಿ ನೇಮಕಾತಿ ಅಕ್ರಮ. ಶಿವಾಜಿನಗರದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಎಂಎಲ್ಸಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ಗೆ ಡೈರೆಕ್ಟರ್ ಹುದ್ದೆ ಗಿಫ್ಟ್. ರಾಜಕೀಯ ಅನುಕೂಲಕ್ಕೆ ಪ್ರಮುಖ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ. ಎಂಎಲ್ಸಿ ಚುನಾವಣೆಯ ಕ್ರಾಸ್ ವೋಟಿಂಗ್ ಪ್ರತಿಯಾಗಿ ಆಶ್ವಾಸನೆ. ಎಸ್, ಫ್ರೀಡಂ ಟಿವಿಯಲ್ಲಿ ಅಕ್ರಮ ನೇಮಕಾತಿಯ ಸ್ಫೋಟಕ ಸುದ್ದಿಯನ್ನು ನಾವೀಗ ರಿವೀಲ್ ಮಾಡ್ತಾ ಇದ್ವಿ. ಅದು ಎಲ್ಲಿ ಅಂದರೆ ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಯೂನಿವರ್ಸಿಟಿ ನೇಮಕಾತಿಯಲ್ಲಿ ಅಕ್ರಮ ಆಗಿರೋದು. ಇದಿರೋದು ಶಿವಾಜಿನಗರದಲ್ಲಿ. ಶಿವಾಜಿನಗರದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ. ಇಲ್ಲಿ ಎಂಎಲ್ಸಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಡೈರೆಕ್ಟರ್ ಹುದ್ದೆಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರಾ? ಕ್ರಾಸ್ ವೋಟಿಂಗ್ ಆಗಿದೆ, ಅದರಲ್ಲಿ ಎಂಎಲ್ಸಿ ಚುನಾವಣೆಯಲ್ಲಿ ಆಗಿರುವಂತಹದ್ದು. ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿವಿಯಲ್ಲಿ ಹುದ್ದೆ ಆಮಿಷ. ಅಕ್ರಮದಲ್ಲಿ ಇಬ್ಬರು ಶಾಸಕರು ಭಾಗಿಯಾಗಿರುವಂತಹ ಶಂಕೆ. ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆಯ ಡೀನ್ ಡೈರೆಕ್ಟರ್ ಹುದ್ದೆಗೆ ಅಕ್ರಮ ನೇಮಕ. ಹಾಲಿ ಡೀನ್ ಹಾಗೂ ಡೈರೆಕ್ಟರ್ ಪದಚ್ಯುತಿಗೆ ತೆರೆಮರೆಯಲ್ಲಿ ಷಡ್ಯಂತರ. ಹೈಕೋರ್ಟ್ ಆದೇಶವನ್ನ ಗೌರವಿಸದೆ ಡೈರೆಕ್ಟರ್ ನೇಮಕಾತಿಯಲ್ಲಿ ದುರಾಡಳಿತ. ಹಾಲಿ ಡೀನ್ ಡೈರೆಕ್ಟರ್ ಅನ್ನ ನಿಯಮ ಬಾಹಿರವಾಗಿ ಎತ್ತಂಗಡಿಯ ಪ್ಲಾನ್. ಕ್ರಾಸ್ ವೋಟಿಂಗ್ ಮಾಡಿದ ಶಾಸಕರು ಬೆಂಬಲಿತರಿಗೆ ಕಸರತ್ತು. ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿವಿ ಹುದ್ದೆಯಲ್ಲಿ ಆಮಿಷ ಒಡ್ತಿದ್ದಾರಾ? ಹಾಗಾದ್ರೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ಪ್ರತಿಷ್ಠಿತ ವೈದ್ಯಕೀಯ ಮಹಾವಿದ್ಯಾಲಯ ಉನ್ನತ ಆಡಳಿತ ಹುದ್ದೆಗಳ ನೇಮಕಾತಿಯಲ್ಲಿ ಸಚಿವರೇ ಶಿಫಾರಸು. ರಾಜಕೀಯ ಒಪ್ಪಂದಗಳಿಗೆ ಮಣಿದು ಶೈಕ್ಷಣಿಕ ಅರ್ಹತೆ ಮೂಲೆಗುಂಪು. ಡೈರೆಕ್ಟರ್ ಹುದ್ದೆಗೆ ಕನಿಷ್ಠ 10 ವರ್ಷಗಳ ಬೋಧನಾ ಅನುಭವ ಕಡ್ಡಾಯ. ಅದೇ ಸಂಸ್ಥೆಯಲ್ಲಿ 5 ವರ್ಷ ಪ್ರಾಧ್ಯಾಪಕರಾಗಿ ಸೇವೆ, 50 ವರ್ಷ ವಯಸ್ಸಾಗಿರಬೇಕು. ಈ ಯಾವುದೇ ಅರ್ಹತೆ ಇಲ್ಲದಿದ್ರೂ ಡಾಕ್ಟರ್ ಅರವಿಂದ್ ಎಂಎನ್ ನೇಮಕವನ್ನ ಮಾಡಿದ್ದಾರೆ. ಜೂನ್ 11, 2026ರಂದು ನಿಯಮ ಗಾಳಿಗೆ ತೂರಿ ಡಾಕ್ಟರ್ ಅರವಿಂದ್ ಅವರನ್ನ ನೇಮಕ ಮಾಡಿರೋದು. ಇನ್ನು ನೇಮಕ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀನಿವಾಸಲು. ಸರ್ಕಾರದ ನೇಮಕಕ್ಕೆ ತಕ್ಷಣ ತಡೆಯಾಜ್ಞೆ ನೀಡುವಂತೆ ಆದೇಶವನ್ನ ಸಹ ಹೊರಡಿಸಿದ್ದಾರೆ. ಇಲ್ಲಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ಏನಿದೆ ಈ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಯೂನಿವರ್ಸಿಟಿ, ಇಲ್ಲಿ ನೇಮಕಾತಿಯಾಗಿದೆ. ಯಾವುದಕ್ಕೆ ನೇಮಕಾತಿಯಾಗಿದೆ? ಉನ್ನತ ಆಡಳಿತ ಹುದ್ದೆಗಳ ನೇಮಕಾತಿಯಾಗಿದೆ. ಇದಕ್ಕೆ ಸಚಿವರೇ ಅವರನ್ನ ಶಿಫಾರಸು ಮಾಡಿದ್ದಾರಾ? ರಾಜಕೀಯ ಒಪ್ಪಂದಗಳಿಗೆ ಮಣಿದು ಶೈಕ್ಷಣಿಕ ಅರ್ಹತೆಯನ್ನೇ ಮೂಲೆಗುಂಪು ಮಾಡಿದ್ರ? ಹಾಗಾದ್ರೆ ಇವರಿಗೆ ಅರ್ಹತೆ ಇದ್ರೆ ಇಲ್ಲಿ ಯಾವುದೇ ತರದ ಬೆಲೆ ಇಲ್ಲ, ಸೀಟ್ ಇಲ್ಲ. ಆದ್ರೆ ಅರ್ಹತೆ ಇಲ್ಲದೆ ಇದ್ರೂ ಕೂಡ ಸಚಿವರ ಕೈವಾಡದಿಂದ ಇಲ್ಲಿ ನೇಮಕಾತಿ ಆಗುತ್ತೆ. ಉನ್ನತ ಆಡಳಿತ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಡೈರೆಕ್ಟರ್ ಹುದ್ದೆಗೆ ಕನಿಷ್ಠ 10 ವರ್ಷಗಳ ಅನುಭವ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಆದ್ರೆ ಇಲ್ಲಿ 5 ವರ್ಷ ಇದ್ರೆ ಸಾಕು, ಅವರಿಗೆ ಕೆಲಸ ಸಿಗುತ್ತೆ. ಈ ಯಾವುದೇ ಅರ್ಹತೆ ಇಲ್ಲದೆ ಇದ್ರೂ ಕೂಡ ಅವರಿಗೆ ಅಲ್ಲಿ ಡೈರೆಕ್ಟರ್ ಹುದ್ದೆ ಸಿಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ರೋಹನ್. ಏನಿದು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನಡೀತಿರುವಂತಹ ಅಕ್ರಮ? ಇಲ್ಲಿ ಎಜುಕೇಶನ್ ಆಗಿದೆ, ನನಗೆ ಅರ್ಹತೆ ಇದೆ, ನನಗೆ ಒಂದು ಗುಣಮಟ್ಟ ಇದೆ, ಆ ಒಂದು ಸೀಟಿಗೆ ಅಂತ ಇದ್ರೆ, ಆದ್ರೆ ಅದ್ಯಾವುದು ಇಲ್ಲ. ಇಲ್ಲಿ ರಾಜಕೀಯ ಕೈವಾಡನೆ ಜಾಸ್ತಿ ಆಗಿದೆಯಾ ಹಾಗಾದ್ರೆ? ಶಿಲ್ಪಾ, ಏನು ಬೆಂಗಳೂರಿನ ಪ್ರತಿಷ್ಠಿತ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ
ಅಂದ್ರೆ ರಿಕ್ರೂಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿದೆ. ಏನು ಶಿವಾಜಿನಗರದಲ್ಲಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮೆಡಿಕಲ್ ಮಹಾವಿದ್ಯಾಲಯ ಅಲ್ಲಿ ಸಂಶೋಧನಾ ಸಂಸ್ಥೆ ಉನ್ನತ ಆಡಳಿತ ಹುದ್ದೆಗೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಡೀನ್ ಮತ್ತು ಡೈರೆಕ್ಟರ್ ಹುದ್ದೆಗಳ ನೇಮಕಾತಿ ವಿಚಾರವೇ ಇದೀಗ ಕೆಲವಷ್ಟು ಪೊಲಿಟಿಕಲ್ ವಲಯದಲ್ಲಿ ಕೆಲವೊಂದಿಷ್ಟು ಚರ್ಚೆ ಒಂದಷ್ಟು ಗ್ರಾಸವಾಗಿರುವಂತದ್ದು. ಅಂದ್ರೆ ಅರ್ಹತೆ ಅಂದ್ರೆ ಎಲಿಜಿಬಿಲಿಟಿ ಇಲ್ಲದೆ ಅಂತವ್ರಿಗೆ ನಿಯಮ ಮತ್ತು ಹಾಗೂ ಕೋರ್ಟ್ನ ಆದೇಶಗಳನ್ನ ಬದಿಗೆ ಸರಿಸಿ ನೇಮಕಾತಿ ನಡೆಸಲಾಗಿದೆ ಎಂಬುವಂಥದ್ದು ಕೂಡ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಗಂಭೀರ ಆರೋಪ ಏನಂತಂದ್ರೆ MLC ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಪ್ರಕ್ರಿಯೆಯಾಗಿ ಪ್ರಮುಖ ಹುದ್ದೆಗಳ ಒಂದು ಆಮಿಷ ಏನಾದ್ರು ನೀಡಲಾಗಿರ್ತಾ ಎಂಬುದು ಕೂಡ ಈಗ ರಾಜಕೀಯ ಲಾಭಕ್ಕಾಗಿ ಇನ್ನು ಪ್ರತಿಷ್ಠಿತ ಒಂದು ವೈದ್ಯಕೀಯ ಸಂಸ್ಥೆಗಳ ಆಡಳಿತಾತ್ಮಕ ಹುದ್ದೆಗಳನ್ನ ಬಳಸಿಕೊಳ್ಳೋಕೆ ತೆರೆಮರೆಯಲ್ಲಿ ಕೆಲವೊಂದಿಷ್ಟು ಕಸರತ್ತು ನಡೆದಿತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನ ಕೂಡ ಸಹಜವಾಗಿ ಮೂಡುತ್ತೆ. ಇಂತಹ ಒಂದಿಷ್ಟು ಗಮನಿಸಿದಂತ ಸಂದರ್ಭದಲ್ಲಿ ರಾಜಕೀಯ ಒಂದು ವಲಯದಲ್ಲೂ ಕೂಡ ಅದು ಪೊಲಿಟಿಕಲ್ ಅವರಿಗೂ ಕೂಡ ಅನುಕೂಲಕ್ಕೆ ಒಂದು ಮಣಿದು ನೇಮಕಾತಿಗಳನ್ನ ಪ್ರಕ್ರಿಯೆಗಳನ್ನು ಕೂಡ ಬದಲಾಯಿಸ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಈ ಪ್ರಕರಣದಲ್ಲಿ ಇಬ್ಬರು ಶಾಸಕರು ಕೂಡ ಭಾಗಿಯಾಗಿರೋ ಒಂದು ಶಂಕೆ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇದೆಲ್ಲ ಆರೋಪಗಳ ಕುರಿತು ಇವೆಲ್ಲ ಸಂಬಂಧಪಟ್ಟಂತೆ ಇನ್ನು ಅಧಿಕೃತವಾಗಿ ಇನ್ನಷ್ಟು ಸ್ಪಷ್ಟತೆ ಆಚೆ ಬರಬೇಕಿದೆ. ಇನ್ನು ಡೈರೆಕ್ಟರ್ ಹುದ್ದೆಯ ನೇಮಕಾತಿಯನ್ನೇ ಗಮನಿಸಿದ್ರೆ ಹಲವು ಗಂಭೀರ ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇನ್ನು ನಿಯಮಗಳ ಪ್ರಕಾರ ಕೆಲವೊಂದಿಷ್ಟು ಡೈರೆಕ್ಟರ್ ಹುದ್ದೆಗೆ ಕನಿಷ್ಠ ಒಂದು 10 years ಅಂತ ಎಕ್ಸ್ಪೀರಿಯನ್ಸ್ ಇರ್ಬೇಕನ್ನುವಂಥದ್ದಿದೆ. ಇಂತಹ ಸಂಸ್ಥೆಗಳಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಕೂಡ ಅವರು ಸೇವೆಯನ್ನು ಕೂಡ ಸಲ್ಲಿಸಿರ್ಬೇಕಾಗಿತ್ತೆ. ಇದ್ರ ಜೊತೆಗೆ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಏಜ್ ಪ್ರೋಸೆಸ್ ಮುಖಾಂತರ 50 ವರ್ಷ ಆಗಿರ್ಬೇಕನ್ನುವಂಥದ್ದಿದೆ. ಇವೆಲ್ಲವೂ ಇದ್ದಂತ ಸಂದರ್ಭದಲ್ಲಿ ಅರ್ಹತೆ ಇದ್ದಂಥವ್ರಿಗೂ ಕೂಡ ಈ ರೀತಿ ಜಾಬ್ ಕೊಡಕ್ ಹೋಗಿದ್ದು ನಿಜಕ್ಕೂ ಕೂಡ ಇದು ದುರಾದೃಷ್ಟಕರ ಅಂತಾನೆ ಹೇಳ್ಬೋದು. ಇನ್ನು ಏನು ಈ ಸೇವೆಯನ್ನ ಪ್ರಶ್ನೆಯನ್ನ ಮಾಡಿದಂತಹ ಕೆಲವೊಂದಿಷ್ಟು ಅಲ್ಲಿ ಸಂಸ್ಥೆಯಲ್ಲೇ ಏನು ಶ್ರೀನಿವಾಸ್ ಎಂಬವರು ಕೂಡ ಪ್ರಾಧ್ಯಾಪಕರು ಕೂಡ ಹೈಕೋರ್ಟಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ ಪ್ರಕರಣ ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲೂ ಕೂಡ ನಡೆಯುತ್ತೆ. ಆ ನಡೆದಂತ ಸಂದರ್ಭದಲ್ಲಿ ಸರ್ಕಾರದ ಒಂದು ರಿಕ್ರೂಟ್ಮೆಂಟ್ ತಕ್ಷಣವೇ ತಡೆಯಾಗಿದೆ ಅಂದ್ರೆ ಸ್ಟೇ ನೀಡುವಂತೆ ಕೂಡ ಆದೇಶಿಸಬೇಕೆಂಬುದು ಕೂಡ ಇತ್ತು. ಇದ್ರೂ ಕೂಡ ಕೆಲವೊಂದಿಷ್ಟು ಕೋರ್ಟ್ ಆರ್ಡರ್ಗಳನ್ನ ಗಮನಿಸದೆ ಮುಂದಿನ ಒಂದು ಜಾಬ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ಗಳು ನಡೀತಾ ಇದೆ ಎಂಬುವಂತಹ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ. ಇಂತಹ ಕೋರ್ಟ್ ಆದೇಶವಿದ್ರೂ ಕೂಡ ಅಡ್ಮಿನಿಸ್ಟ್ರೇಷನ್ಸ್ ನ ಒಂದು ಡಿಸೈಡ್ ಏನಿದೆ, ನಿರ್ಧಾರಗಳೇನಿದೆ, ಹೇಗೆ ಮುಂದುವರಿಸ್ತಾ ಇದ್ದಾರೆ ಅನ್ನುವಂತಹ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಇದರ ನಡುವೆ ಕೂಡ ಹಾಲಿ ಡೀನ್ ಹಾಗೂ ಡೈರೆಕ್ಟರ್ ಅವರನ್ನ ಕೂಡ ಅಂದ್ರೆ ಕಾನೂನು ಬಾಹಿರ ಅಂದ್ರೆ ನಿಯಮ ಬಾಹಿರವಾಗಿ ಎತ್ತಂಗಡಿ ಮಾಡೋಕೆ ತೆರೆಮರೆಯಲ್ಲಿ ಕೂಡ ಕಸರತ್ತು ನಡೀತಾ ಇದೆಯಾ ಅನ್ನುವಂತಹ ಈಗ ಸದ್ಯ ಇರುವಂತ ಕೇಳಿ ಬರ್ತಾ ಇದೆ. ಇವೆಲ್ಲವನ್ನು ಗಮನಿಸಿದಾಗ ಹಾಲಿ ಅಧಿಕಾರಿಗಳನ್ನ ಪದಚ್ಯುತಿಗೊಳಿಸಿ ರಾಜಕೀಯವಾಗಿ ಬೆಂಬಲವಾಗಿ ಹೊರಗೆ ಪ್ರಮುಖ ಹುದ್ದೆಗಳನ್ನು ನೀಡಬೇಕು ಅನ್ನುವಂತಹ ಕಸರತ್ತು ಇದೆಯಲ್ಲ, ಇದು ನಿಜಕ್ಕೂ ಒಂದು ದೊಡ್ಡ ದುರದೃಷ್ಟಕರ ಸಂಗತಿ. ಉನ್ನತ ಆಡಳಿತ ಹುದ್ದೆಗಳಲ್ಲಿ ಅಂದ್ರೆ ರಿಕ್ರೂಟ್ಮೆಂಟ್ಗಳಲ್ಲಿ ಸಚಿವರ ಶಿಫಾರಸುಗಳು ಏನಾದ್ರೂ ಪ್ರಭಾವ ಇತ್ತ ಅಂದ್ರೆ ದೊಡ್ಡ ಮಿನಿಸ್ಟರ್ಗಳು ಇದರಲ್ಲಿ ಏನಾದ್ರು ಕೈವಾಡ ಹಾಕಿದ್ರ ಅಥವಾ ರಾಜಕೀಯ ಒಪ್ಪಂದಗಳಿಗೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ನಿಯಮಗಳನ್ನೆಲ್ಲ ಮೂಲೆ ಗುಂಪು ಮಾಡಿ ಇದೆಲ್ಲ ಈ ರೀತಿಯಾಗಿ ಲಾಬಿ ಮಾಡ್ಕೊಡಕ್ ಹೊರಟಿದ್ದು ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಸಿಸ್ಟಮ್ ನಲ್ಲಿ ಈ ರೀತಿ ಆಗಿದೆ ಅಂತಂದ್ರೆ ದೊಡ್ಡ ಒಂದು ದುರದೃಷ್ಟಕರ. ಒಟ್ಟಲ್ಲಿ ಶಿಲ್ಪಾ, ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಹೈಯರ್ ಪೋಸ್ಟ್ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅನುಮಾನಗಳಿಗೂ ಕೂಡ ಈಗ ಎಡೆ ಮಾಡಿಕೊಟ್ಟಿರುವಂತದ್ದು ಶಿಲ್ಪಾ. ಎಸ್, ಎಕ್ಸಾಕ್ಟ್ಲಿ ಟ್ರೂ. ಮೋಸ್ಟ್ಲಿ ಇದು ಪೊಲಿಟಿಕಲ್ ಗೇಮ್ ಇದ್ರೂ ಇರಬಹುದು. ರೋಹನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ.